ಇಂತಹ ದಿನ ಬರುತ್ತೆ ಅಂತ ಬಹುಶಃ ಬಹುಜನ ಅನ್ಕೊಂಡಿರಲಿಲ್ಲವೇನೋ. ಏನಾಯ್ತು? ಪಾರ್ಲಿಮೆಂಟ್ಗಳು ವಿಧಾನಸಭೆಗಳ ಒಳಗಡೆ ಗದ್ದಲಗಳನ್ನು ನೋಡಿದೀವಿ, ಹೊರಗಡೆನಲ್ಲಿ ಈ ರೀತಿ ಹಂತಕ್ಕೆ ಹೋಗ್ತಾರೆ ಅಂತ. ಬೆಳಗಾವಿಯ ಕನ್ನಡ ಸೌಧ ಇವತ್ತು ರಣಾಂಗಣವಾಯಿತು. ಕಾರಣ ಮೇಲ್ಮನೆಯ ಸದಸ್ಯ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದರು ಅನ್ನಲಾದ ಒಂದು ಪದ. ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಎಕ್ಕುಟ್ಟೋಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇದನ್ನು ಬಳಸಿದ್ದಾರೆ ಈ ಪದವನ್ನ ಅಂತ. ಅದು ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಸ್ಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಏನು ಬೇಕಾದ್ರೆ ಆದ್ರೆ ಮಾನ ಮಾತ್ರ ವಾಗಬಾರ್ದಪ್ಪ. ಅರ್ಥ ಆಯ್ತು ಅನ್ಸುತ್ತೆ. ನೋವಾಗಿದೆ, ನಾನು ಮತ್ತೆ ರಿಯಾಕ್ಟ್ ಮಾಡ್ತೀನಿ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತಿ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ. ಸರಿ ಅಲ್ಲ ಅಂತಾನೆ ನಾನು ಹೇಳ್ತೀನಿ ಅದನ್ನ. ಆಮೇಲೆ ಅದೇನ್ ಮಾಡಿದಾರೋ ಗೊತ್ತಿಲ್ಲ, ಬಳಸಿದ್ದಾರೆ ಅಲ್ರಿ, ಬಳಸಿದ್ದಾರೆ ಎನಿಸಿಕೊಳ್ಳುವಂತ ಸ್ಥಿತಿಯನ್ನಾದ್ರೂ ಯಾರು ತಲುಪಬೇಕು. ಹೌದು ಸರ್, ಬಳಸಿದಾರೋ ಬಳಸಿಲ್ವೋ ಆಮೇಲೆ ಬರ್ತೀನಿ ಅದಕ್ಕೆ. ನಾನು ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ, ನಾನು ಈ ರೀತಿ ಏನೋ ಮಾತಾಡ್ಬಿಟ್ಟಿದ್ದೀನಿ ನಿಮ್ಮ ಜೊತೆ ಅಂತ ನಿಮ್ಮಿಂದ ಹೇಳಿಸ್ಕೊಳ್ಳೋ ಪರಿಸ್ಥಿತಿಗಾದ್ರೂ ನಾನು ಯಾಕೆ ಬರಲಿ? ಫಸ್ಟು ಹಂಗೆ ಬರ್ಬೇಕಲ್ಲ. ಅದಕ್ಕೆ ಯಾರೋ ನನ್ನ ಮುಂದೆ ಕೂತಿರೋರೋ ಪಕ್ಕದಲ್ಲಿ ಮಾತಾಡೋರು ಊಹಾತ್ಮಕವಾಗಿ ಇವ್ರಿಂಗ್ ಅಂದಿದ್ದಾರೆ ಅಂತ ಕಟ್ಟುಕಟ್ಟೆ ಕತ್ತಬಿಟ್ಟು ಬಂದು ಹೇಳಿದ್ರೆ ಕತೆ ಬೇರೆ. ಅದು ಅದಕ್ಕೆ ದಾಖಲೆ ಇಲ್ಲ ಸದನದಲ್ಲಿ. ಸದನ ಮುಗಿದೋಗಿದೆ, ಹಾಗಾಗಿ ದಾಖಲೆ ಇಲ್ಲ, ಗೊತ್ತಿಲ್ಲ. ಅದು ಗಲಾಟೆಗೆ ಹೊತ್ತು ಜಗಳ. ತುಂಬಾ ಸುಲಭ ಅನ್ಕೊಂಡಿದ್ಯಾ? ಅಯ್ಯೋ ನಿನ್ನ ಹಂಗಕ್ಕೆ ಹುರಿದು ಮುಕ್ಕು ಬಿಡ್ತಾಳೆ. ಸರಿ, ಎಲ್ಲ ಬೆಂಕಿ ಒಬ್ಬರ ಮೇಲೆ ಒಬ್ರು. ಆಮೇಲೆ ಏನಾಯ್ತು? ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ವಿಧಾನಸೌಧದ ಅಂದ್ರೆ ವಿಕಾಸ್ ಸಾಲಿ ಇರುವಂತ ಕನ್ನಡ ಸೌಧದ ಭದ್ರತೆಯನ್ನು ಭೇದಿಸಿ ಮೊದಲ ಮಹಡಿಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ರು. ಸಿಟಿ ರವಿ ಮೇಲೆ ಹಲ್ಲೆಗೂ ಟ್ರೈ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರು ಯಾರೋ ಇನ್ನೊಬ್ಬರ MLC ಕಿಶೋರ್ ಕುಮಾರ್ ಅಂತ ರಕ್ಷಣೆಗೆ ಬಂತೆ, ಅವ್ರನ್ನೂ ತಳ್ಳಾಡಿದ್ರು. ಫೈನಲಿ ಹೆಂಗೋ ಬಾಗ್ಲ ಹಾಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿ ತಳ್ಕೊಟ್ರು ಎಲ್ಲಾನು. ಸರಿ, ಬೆಂಬಲಿಗರನ್ನೆಲ್ಲ ವಶಕ್ಕೆ ಪಡೆದ್ರು. ಅವ್ರ ಮೇಲೂ ಈಗ ಕಂಪ್ಲೇಂಟ್ ಆಗಿದೆ. ಅದು ಏನಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಈಗ ಕಂಪ್ಲೇಂಟ್ ಏನ್ ಡ್ರಾಮಾ ಮಾಡ್ತಾನಪ್ಪ. ಹಿರೇಬಾಗೇವಾಡಿನಲ್ಲಿ ಒಂದು ಕೇಸ್ ದಾಖಲಾಯಿತು ಸಿಟಿ ರವಿ ಮೇಲೆ. ಹೆಬ್ಬಾಳ್ಕರ್ ಕೊಟ್ಟಿರೋದೋ ಅವ್ರ ಬೆಂಬಲಿಗರು ಕೊಟ್ಟಿರೋದೋ ಯಾವುದೋ ಒಂದು. ವಯಸ್ಸಾಗಿದೆ, ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿರೋದು ಬಿಟ್ಟು ಇವೆಲ್ಲ ಬೇಕಾ ನಿಮ್ಗೆ? ಸರಿ, ಆದ್ರೆ ಇದೆಲ್ಲ ಗೂಂಡಾಗಿರಿ ವಿರೋಧ ಮಾಡಿ ಬಿಜೆಪಿಯವರು ರವಿ ಅವ್ರ ಜೊತೆ ಕುತ್ಕೊಂಡು ಮೆಟ್ಲ ಮೇಲೆ ಧರಣ ಮಾಡಕ್ ಹೋದ್ರು. ಪೊಲೀಸ್ನವ್ರು ಅವ್ರನ್ನ ಬಂಧಿಸಿ ಖಾನಾಪುರ ಠಾಣೆ ಕರ್ಕೊಂಡೋಗಿದ್ದಾರಂತೆ. ಕೇಸ್ ಆಗಿರೋದು ಹಿರೇಬಾಗೇವಾಡಿ, ಕರ್ಕೊಂಡೋಗಿರೋದು ಖಾನಾಪುರಕ್ಕೆ. ಯಾಕದು? ಭದ್ರತೆ ದೃಷ್ಟಿ. ಭದ್ರತೆ. ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚಡ ಲೋಪಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.